18 ಪುರಾಣದಾಗ ನಮ್ಮ ಶಿವನ್ ಸರ್ ಶಿವನಿಗೆ ಅವರು ಪ್ರಶ್ನೆ ಮಾಡ್ಯಾರ. ಏನ್ ಪ್ರಶ್ನೆ ಮಾಡ್ಯಾರ ಅಂತ ಕೇಳಿದ್ರ, ಪರಮಾತ್ಮನು ಭವತಿ ಭಿಕ್ಷೆ ಅಂದೇ ಅಂತೇಳಿ ಪ್ರಥಮದೊಳಗ ಎಲ್ಲಿ ಕೇಳಿದನು? ಪರಮಾತ್ಮನು ಭವತಿ ಭಿಕ್ಷೆ ಅಂದೇ ಅಂತೇಳಿ ಪ್ರಥಮದಲ್ಲಿ ಎಲ್ಲಿ ಕೇಳಿದನು ಅಂತಕ್ಕಂಥ ಇದು 18ರಾಗದ ಸ್ವಾಮಣ ಮಾರಾಯ. ಉತ್ತರ ಹೇಳ್ಬೇಕು. ನೇರವಾಗಿ ಬರ್ತಿತ್ತಂದ್ರ ಉತ್ತರ ಸ್ವಾಮಣ ಮಾರಾಯ ಎಲ್ಲರಿಗೊಂದು ಪ್ರಶ್ನೆ ಕೇಳ್ತಾನ. ಸರ್, ಹಾಡ್ದವನಿಗೆ ಹಾರಿ ಸಿಕ್ಕಿಲ್ಲ, ಓದ್ದವನಿಗೆ ಓಣಿ ಸಿಕ್ಕಿಲ್ಲ, ಸುಮ್ಮ ಕೂತವನಿಗೆ ಸುಡುಗಾಡು ಸಿಕ್ಕಿಲ್ಲ ಅಂತ ಇದು ಎಲ್ಲಾ ಕಡೆಗೆ ಅದೇ ಹೇಳ್ತಾನ. ಹೇಳಿ ಪ್ರಶ್ನೆ ಮಾಡ್ತಾನ 18 ಪುರಾಣದಾಗ. ಏನ್ ಮಾಡ್ತಾನ್ರಿಪ್ಪ? ಇಲ್ಲಿ ನಮ್ಮ ಗುರುಜಿ ಒಬ್ರು ಅದಾರ. ಇಲ್ಲಿ ಯಾರಿಪ್ಪ? ನಮ್ಮ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಸಿದ್ದರ ಶಿವಣಗಿ ಗ್ರಾಮದಲ್ಲಿ, ಕರಿಹಳ್ಳಿ ಶಿವನಿಗೆ ಗ್ರಾಮದಲ್ಲಿ ಡಿಗ್ರಿ ಮುಗಿಸಿದ ಹುಲಿ ಒಂದು ತಯಾರಾಗ್ಯದ. ಶಾಸ್ತ್ರ ಬಲ್ಲವರದಾರ, 18 ಪುರಾಣ ಅಧ್ಯಯನಕಾರರದಾರ. ಅವ್ರ ಒಂದು ಪ್ರಶ್ನೆ ಮಾಡ್ತಾರ. ಸ್ವಾಮಣ್ಣ ಮಾರಾಯ, ನಿನ್ನ ತಿಂಡಿದ್ರ ಮುಂದಿನ ಹೇಳು. ಅದನ್ನ ನಾ ಹೇಳಲ್ಲ, ನನ್ನ ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿಲ್ಲ. ನಿನ್ನ ಮಾತನ್ನ ಹೇಳ್ಬೇಕು. ನಮ್ಮ ಶಿವಣ್ಣ ಮಾಸ್ತರ್ ಅವರು ತಮ್ಮ ಅವರು ಅವ್ರ ಬಾಯಿಯಿಂದ ಅಮೃತ ಕಂಠದಿಂದ ಪ್ರಶ್ನೆಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಪ್ರಶ್ನೆ ಹಾಕಲಿದ್ದಾರೆ. ಬ್ರಾಹ್ಮಣ ಮಾರಾಯ, ನೀನು ಹೊರದಾಗಿದ್ರು ಕೇಳು, ಮನೆಯಾಗಿದ್ರು ಕೇಳು, ಕೇಳು. ನೀ ಎಲ್ಲಿ ಕುಂದ್ರತಿ ಅಲ್ಲಿ ಕೇಳು. ಕೇಳಿ ಮಾತ್ರ ಸುಮ್ ಕುಂದ್ರ ಬೇಡ. ಮಾನ್ಸಿದ ಮಾರಾಯ ಒಂದು ಮಾತು ಕಿವಿಯಾಗಿಡು, ಕಿವಿಯಾಗಿಡು. ಬರ್ರಿ ಸರ್, ಒಂದ್ ಮಾತು ಇದು ನೇರವಾಗಿ ಉಮ್ಮದಿ ಗ್ರಾಮದ ಸೋಮಣ್ಣ ಮಾರಾಯರಿಗೆ ಇದು ಪ್ರಶ್ನೆ ಹೋಗಿ ಮುಟ್ಟಬೇಕು. ಯಾಕಂತ ಕೇಳಿದ್ರ, ನಾವಾಗ್ಲಿ ನಮ್ಮ ಮನಗುಳಿ ಸೋಮಣ್ಣ ಆಗ್ಲಿ, ನಮ್ಮ ಯಾರೋ ಶಿವರಾಯ ಮಾಸ್ತರ್ ಆಗಲಿ, ಮಾಳಿಂಗರಾಯನ ಮಟ್ಟ ಮನೆಯವ್ರು ಯಾರೇ ಹೋದ್ರು, ನಾನಟ್ಟು 18 ಪುರಾಣ ಯಾರು ಓದಿಲ್ಲ. ನಾನು ಬಹಳ 18 ಪುರಾಣಗಳನ್ನ ಅರ್ದು ಕುಡ್ದೀನಿ, ಎಲ್ಲಾ ಪರಿಚಯ ಅಂದಾರ್ರಿ. ಎಲ್ಲಾನು ನಾನು ಅರ್ಕೊಂಡು ಕುಡ್ದೀನಿ ಅಂತೇಳಿ ಸಣ್ಣ ಸಣ್ಣ ಕಲಾವಿದ್ರಿಗೆ 18 ಪುರಾಣದಾಗ ಮಾಡಕತ್ತಿದಿ. ಸೋಮಣ್ಣ ಮಾರಾಯ ಪ್ರಶ್ನೆ ಇಲ್ಲಿ ನಮ್ಮ ಸರ್ ಒಬ್ರು, ಯಾರಪ್ಪ ಅವ್ರು ಸರ್? ಶಿವಣಗಿ ಗ್ರಾಮದ ಶಿವಣ್ಣ ಮಾಸ್ತರು 18 ಪುರಾಣದ ಅಧ್ಯಯನಕಾರರು. ಹೊಸ ಹುಲಿ ಒಂದೇ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ತಿಂದಿದ್ರೆ ಹೇಳು. ಸುಮ್ಮನೆ ಯಾರೇ ಅವರು ಸಣ್ಣ ಸಣ್ಣ ಹುಡುಗರು ಇರ್ತಾವ, ಹಾಡೋರು ಇರ್ತಾರ, ಹಾಡೋರಿಗೆ ಕಾಡ್ಬೇಡ, ಬೆಟ್ಟೆ ಮಾಡಿದ ಗುಡ್ಡೆ ಅಂಶ ಅವರಾಗಬಾರ್ದು. ಸರ್ ಒಂದು ಪ್ರಶ್ನೆ ಕೇಳ್ತಾರ, ಇವ್ರ ಪ್ರಶ್ನೆಕ್ ಅನುಸಾರ ಮಾಡಿ ನೀವೊಂದು ಪ್ರಶ್ನೆ ಸರ್ ಕೇಳು. ಅದು ಮುಂದಿನ ಭಾಗದಲ್ಲಿ ನಡೆಯೋದಾಗ ನಿನ್ನ ಪ್ರಶ್ನೆ ಪುತ್ರ ನಾವು ಪಟ್ಟೆ ಕೊಡ್ತೀವಿ ಅಂತ ಈಗ ಪ್ರಶ್ನೆ ನಾವು ಕೇಳುವಂತ ಪ್ರಶ್ನೆ ನಾವು ಕೇಳುವಂತ ಪ್ರಶ್ನೆ ಏನಂತಂದ್ರ, ಯಾವ ಪರಮಾತ್ಮರು ಯಾವ ಸ್ಥಳದಲ್ಲಿ ಭವತಿ ಭಿಕ್ಷಾ ಅಂದೆ ಅಂತ ಮೊದಲನೇ ಸಲ ಅಂದರು? ಪರಮಾತ್ಮನು ಮೊದಲನೇ ಸಲ ಭವತಿ ಭಿಕ್ಷಾ ಅಂದೆ ಅಂತ ಎಲ್ಲಿ ಅಂದರು? ಇದನ್ನ ಹೇಳ್ಬೇಕ್ರಿ. 18 ಪುರಾಣದಾಗ ಮಾಸ್ತರ ಈ ಪ್ರಶ್ನೆ ಬರ್ಕೋ. ಪ್ರಶ್ನೆ 18ರದ ಕೈ ನೋವು ಸಾತ್ರಿ ಗಪ್ರಿ 2ನೇ ಭಾಗ 18 ಪುರಾಣದಾಗ ನಮ್ಮ ಶಿವನ್ ಸರ್ ಶಿವನಿಗೆ ಅವರು ಪ್ರಶ್ನೆ ಮಾಡ್ಯಾರ. ಏನ್ ಪ್ರಶ್ನೆ ಮಾಡ್ಯಾರ ಅಂತ ಕೇಳಿದ್ರ, ಪರಮಾತ್ಮನು ಭವತಿ ಭಿಕ್ಷೆ ಅಂದೇ ಅಂತೇಳಿ ಪ್ರಥಮದೊಳಗ ಎಲ್ಲಿ ಕೇಳಿದನು? ಪರಮಾತ್ಮನು ಭವತಿ ಭಿಕ್ಷೆ ಅಂದೇ ಅಂತೇಳಿ ಪ್ರಥಮದಲ್ಲಿ ಎಲ್ಲಿ ಕೇಳಿದನು ಅಂತಕ್ಕಂಥ ಇದು 18ರಾಗದ ಸ್ವಾಮಣ ಮಾರಾಯ. ಉತ್ತರ ಹೇಳ್ಬೇಕು. ನೇರವಾಗಿ ಬರ್ತಿತ್ತಂದ್ರ ಉತ್ತರ ಹೇಳು. ಇಲ್ಲಂದ್ರ ನೀ ಮುಂದಿನ ಸ್ಟೇಜ್ ಯಾರಿಗೂ 18ರದಾಗ ನೀನು ಪ್ರಶ್ನೆ ಮಾಡಕ್ ಹೋಗ. ಇದು ನಿನಗ ಇದು ಇದು ಮೂರನೇ ಭಾಗ.